ನಮಸ್ಕಾರ ರೈತರೇ. ನಾವೀಗ ಸದ್ಯ ನಾಗರಾಳ ಊರದಲ್ಲಿ ಅಂದರೆ ಬಬಲೇಶ್ವರ ತಾಲೂಕು ವಿಜಾಪುರ ಡಿಸ್ಟ್ರಿಕ್ದಾಗದೀವಿ. ಇಲ್ಲಿ ಒಬ್ಬರು ನಮ್ಮ ಫಾರ್ಮರ್ ಅದಾರು, ಇಲ್ಲಿ ವಿಸಿಟಿಗೆ ಬಂದಿದ್ವಿ. ಅದಕ್ಕೆ ಅವ್ರದ್ದು ಇದೊಂದು ಹೊಸ ತೋಟ ಐತಿ, ಹೊಸ ದ್ರಾಕ್ಷಿ ಪ್ಲಾಂಟೇಶನ್ ಮಾಡಿದ್ದಾರೆ. ಈ ಥರದೊಂದು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಂದ್ರೆ ಒಂದಿಟ್ಟು ಮಾಹಿತಿ ಹೇಳಕ್ಕೆ ಅನುಕೂಲ ಆಕೈತಿ ನಿಮಗೂ. ಅಂತಂದ ಒಂದು ವಿಡಿಯೋ ಮಾಡತ್ತಿದ್ದ ಈ ಥರದ. ಈಗ ಈ ಥರಾಗ ಹೇಳೋದು ವಿಷಯ ಏನಂದ್ರೆ, ಎಲ್ಲ ಕಡೆ ಈಗ ಬಾಟಮ್ ಹೊಡೆಯೋದು, ರಿಕಟ್ ಹೊಡೆಯೋದು, ಈಗ ಎಲ್ಲ ಕಡೆ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟೈತಿ. ಈಗ ಹೊಸ ಪಡ ಈಗ ತಯಾರು ಮಾಡುವಾಗ ಮುಂದೆ ನಾವೇನು ವಿಚಾರ ಮಾಡ್ತೀವಿ, ಮುಂದಿನ ವರ್ಷ ಫಸ್ಟ್ನೇ ವರ್ಷ ಏನೈತಿ ಸರಿಯಾಗಿ ಬೆಳೆ ಬಂದು ಸರಿಯಾಗಿ ಉತ್ಪನ್ನ ತಗೋತ ಫಸ್ಟ್ನೇ ವರ್ಷನ ಒಂದು ಸಕ್ಸಸ್ಫುಲ್ ಒಂದು ವರ್ಷ ಹೋತಂದ್ರೆ ಅದಕ್ಕೆ ನಾವು ಏನು ಖರ್ಚು ಮಾಡಿರ್ತೀವಿ ಅದು ಫಸ್ಟ್ನೇ ವರ್ಷದಾಗ ಹೊಂಟು ಹೋತಂದ್ರೆ ಅದರದ್ದು ಲೋಡ್ ನಮ್ಮ ಮ್ಯಾಗ ಬೀಳಂಗಿಲ್ಲ. ಮತ್ತು ಮುಂದೆ ಮುಂದೆ ಅದಕ್ಕೆ ಬೆಳೆಸಾಕ ಮತ್ತೊಂದಿಟ್ಟು ನಮ್ಗೆ ಎನರ್ಜಿ ಬರ್ತೈತಿ, ಮತ್ತೊಂದಿಟ್ಟು ನಮ್ಗೆ ಹಗರ ಆಕೈತಿ. ಅದ್ರ ಸಲುವಾಗಿ ಈಗ ಏನೈತಿ, ಬೇಸ್ ಏನೈತಿ ಇದ್ರದ ಫೌಂಡೇಶನ್ ಯಾವ ಥರ ತಯಾರಿರಬೇಕು, ಯಾವ ಥರ ರೆಡಿ ಇರಬೇಕು ಅಂದ್ರೆ ಫಸ್ಟ್ನೇ ವರ್ಷ ನಮಗೆ ಬೆಳೆ ಬರಾಕ ಅಗದಿ ಸುಲಭ ಆಕೈತಿ, ಖಂಡಿತ ಗ್ಯಾರಂಟಿ ಬೆಳೆ ಬರ್ತೈತಿ. ಈಗ ಅದ್ರಾಗ ಒಂದು ಕೆಲವೊಂದು ಪಾಯಿಂಟ್ಸ್ ಅದಾವು, ಅದನ್ನು ನಾನು ನಿಮಗೆ ಹೇಳ್ಬೇಕಂತ ಅಂತೀನಿ. ಇದೇನು ಡಾಗ್ರೇಜ್ ಪ್ಲಾಂಟೇಶನ್ ಮಾಡಿತ್ತು ಅವಾಗಿನ ಹಿಡ್ಕೊಂಡು ಇವ್ರದ್ದೊಂದು ಹಳಿ ಪಡ ಐತಿ ಬೇರೆದು, ಅದನ್ನು ನಾನು ನೋಡ್ಕೊಳಕ್ಕೆ ಬರ್ತಿದ್ದೆ. ಆದ್ರೆ ಅದ್ರ ಜೊತೆನೂ ಈ ಪಡನೂ ಏನೈತಿ ನಾನು ನೋಡಿಕೊಂಡು ಮೊದಲಿಂದ ಹಿಡ್ದು ಅದು ನಮ್ಮ ಅಂದ್ರೆ ಒಂದಿಟ್ಟು ನೆದರ್ ತೆಳಗೆ ಹಾಕ್ತಿದ್ದೀವಿ ಪಡನೂ, ಏನು ಮಾಡಬೇಕು ಏನು ಮಾಡಬಾರ್ದು, ಯಾವ ಥರ ಇರಬೇಕು ಆ ಥರದ್ದೆಲ್ಲನ ಹೇಳ್ಕೊತ ಹೋಗಿನಿ. ಆ ಥರ ಪ್ರಕಾರನ ಇವ್ರು ಮಾಡ್ಕೊತ ಬಂದಾರು. ಈಗ ಈ ಪಡ ಯಾವ ಥರ ರೆಡಿ ಐತಿ, ಈಗ ರೀಕಟ್ ಬಾಟಮ್ ಹೊಡ್ಯಾಗ ಈಗ ಸದ್ಯ ರೆಡಿ ಐತಿದ. ಇದು ಏನೈತಿ, ಈಗ ಇವ್ರು ಸದ್ಯ ಅಂಗೆಲ್ ತಯಾರು ಮಾಡೋದು, ಕಲ್ಲು ನಿಲ್ಸಿ ಎಲ್ಲ ಕಂಪ್ಲೀಟ್ ಆಗೈತಿ. ಆಮೇಲೆ ಅಂಗೆಲನ್ನು ತಯಾರು ಮಾಡಿಸೋದು ಈಗ ಸದ್ಯ ಕೆಲಸ ನಡೆದಿರ್ತೈತಿ. ಈಗ ಬರೋ ಒಂದು 15 ದಿವ್ಸನಾಗ ಈ ಥರದ ಬಾಟಮ್ ಹೊಡೆಯವ್ರದಾರು. ಈ ಥರಾಗ ನಾವು ಒಂದು ಕೆಲವೊಂದು ಪಾಯಿಂಟ್ಸ್ ನಿಮಗೆ ತೋರಿಸ್ತಾನು, ಅದನ್ನು ನೀವು ನೋಟಿಸ್ ಮಾಡಿರಿ. ಯಾವ ಥರ ಇರಬೇಕು ಬಾಟಮ್ ಹೊಡಿಯೋದು ಪಡ, ಯಾವ ಥರ ಇರಬೇಕು ಏನಾದ್ರು. ಈಗ ನೀವು ಇದನ್ನು ನೋಡ್ತಿರ್ಬೇಕು, ಇದು ಗಿಡದ ತುದಿ ಐತಿ, ಇಲ್ಲಿ ಕಡ್ಡಿ ಎಲ್ಲಿ ತನಕ ಮ್ಯಾಚೂರ್ ಆಗೈತಿ ನೋಡ್ರಿ. ಇದು ಮಾಣಿಕ್ಯಮ್ಮನ ಹೊರೈಟಿ ಐತಿ. ಕಡ್ಡಿ ಎಲ್ಲಿ ತನಕ ಮ್ಯಾಚೂರ್ ಆಗೈತಿ, ಯಾವ ಥರ ಮ್ಯಾಚೂರ್ ಆಗೈತಿ ನೀವು ನೋಡ್ಬೋದು. ಅಗದಿ ತುದಿಯಾಗಿನ ತನಕ ಮ್ಯಾಚೂರ್ ಆಗೈತಿ. ಇಲ್ಲಿ ಬಂದು ಕಡ್ಡಿ ಸ್ಟಾಪ್ ಮಾಡ್ಯಾರು, ಕಡ್ಡಿ ಸ್ಟಾಪ್ ಮಾಡಿದ್ದೈತಿ. ಇದೇನೈತಿ ಮಗ್ಲಾಗ ಸಿಗ್ತಿದ್ದ ಹೊಸ ಚಿಗುರು ಐತಿ. ಇದು ಇವ್ರದ್ದೇನಾಗೈತಿ, ಒಂದಿಟ್ಟು ನಾವೇನು ಕಟ್ಟಿಗೆ ನಿಲ್ಲಿಸ್ತೀವಿ, ಬೀದರ್ ನಿಲ್ಲಿಸ್ತೀವಿ, ಅದೊಂದಿಟ್ಟು ಏನಾಗೈತಿ ಕಿರಿ ಆಗಿದಾವ ಅನಿಸ್ತೈತಿ ನನಗೆ. ಅದಕ್ಕೆ ಮುಂದೆ ಮ್ಯಾಗ ಬೆಳೆಸ್ಲಾಕ ಬರಲಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ತನಕನೂ ಮೆಚೂರ್ ಆಗಿದ್ದ ಕಡ್ಡಿ ಅದಾವ. ಇವ ಮಗ್ಲಾಗ ಚಿಗತ್ ಬಂದಿದ್ದು ಸೈಡ್ದು ಏನು ಕುಡಿ ಇದ್ದು ಅವು ಮ್ಯಾಗ ಹಂಗೆ ಬೆಳೆದು ಬರತ್ತಿದ್ವು. ಖರೆ ತೆಳಗೆ ಮಾತು ಮುಂದೆ ಹೋಗಿ ಅವು ವಾಂಕಾಗಿ ಗಿಡ ಜೋತ್ ಬಿದ್ದ ಕಟ್ಟಿಗೆ ಮುರಿಯಾಕತ್ತಿದ್ವು ಅನ್ನತ್ಲೆ ಅವರು ಅದನ್ನೇನು ಮಾಡಿದಾರು, ಮುಂದಿಂದ ಇಲ್ಲಿಂದ ಕಟ್ ಮಾಡಿಬಿಟ್ಟಿದ್ದಾರೆ. ಈ ಥರ ಮ್ಯಾಚುರಿಟಿ ನೋಡ್ರಿ ನೀವು, ಈ ಕಡ್ಡಿ ಮ್ಯಾಚುರಿಟಿ ಯಾವ ಥರ ಐತಿ. ಆಮೇಲೆ ಈ ಥರ ಮ್ಯಾಚುರಿಟಿ ಮತ್ತು ಇಷ್ಟು ಹೈಟ್ ಇದ್ದಿದ್ದು ಗಿಡಗಳ ಈಗ ಎಲ್ಲ ಕಡೆ ನಮ್ಮ ಪಡ್ದಾಗಿದ್ದು ಅಂದ್ರೆ ಫಸ್ಟ್ನೇ ವರ್ಷ ನೀವು ಚಲೋ ಇಳುವರಿ ತೊಗೊಳಕ್ಕೆ ನಿಮಗೆ ಭಾಳ ಹೆಲ್ಪ್ ಆಕೈತಿ. ಈ ಥರ ಮ್ಯಾಚುರಿಟಿ ಆಗಿದ್ದು ಗಿಡಗಳಿದ್ದು ಅಂದ್ರೆ. ಯಾಕಂದ್ರೆ ಈ ಥರದ್ದು ಏನು ರಹಸ್ಯ ಐತಿ, ಏನೈತೆ ಅಂದ್ರೆ ಈ ಥರ ಗಿಡಗಳು ಯಾವಾಗ ಬೆಳಿತಾವು, ಈ ಥರ ಯಾವಾಗ ಆಕೈತೆ ಅಂದ್ರೆ ನಿಮ್ಮದು ಫಸ್ಟ್ ಡಾಗ್ರೇಜ್ ಸರಿಯಾಗಿ ಬೆಳೆದಿದ್ದಿರಬೇಕು. ಡಾಗ್ರೇಜ್ ಫುಲ್ ಜೋರಾಗಿ ಬೆಳೆದಿದ್ದು ಒಂತರಾಗ ಹಿಂಗೆ ಎಲ್ಲ ಅದ್ರ ತುದಿ ಹೋಗಿದ್ರೆ ಈ ಗಿಡದಾಗಿನ ತುದಿ ಆ ಗಿಡದಾಗ ಎಲ್ಲ ಹಿಂಗೆ ಮಿಕ್ಸ್ ಆಗಿತ್ತಂದ್ರೆ ಫುಲ್ ಚಿಗ್ತಿತ್ತ ತಿಳ್ಕೊರಿ. ಅವಾಗ ಏನಾಕೈತಿ, ಅದಕ್ಕೆ ನಾವು ಕಲಮ್ ಕಟ್ಟಿದ್ದೀವಿ ಅಂದ್ರೆ ಹೆಚ್ಚಿಗೆ ಗೊಬ್ಬರ ಬಿಡಕ್ಕೆ ಹತ್ತಂಗಿಲ್ಲ, ಹೆಚ್ಚಿಗೆ ನಮ್ಗೆ ಏನು ಅದಕ್ಕೇನು ಮಾಡಕ್ಕೆ ಹತ್ತಂಗಿಲ್ಲ. ಆಟೋಮೆಟಿಕಲಿ ಈ ಥರ ಗಿಡಗಳು ತಯಾರಾಕಾವು ಕಡಿಮೆ ಖರ್ಚದಾಗ. ಮತ್ತು ನೀವು ಡಾಗ್ರೇಜನ್ನು ಬೆಳಿಲಿಕ್ಕಾರ ಡಾಗ್ರೇಜ್ ಟೈಮ್ ಸಿರ್ ನಿಮ್ದು ಪ್ಲಾಂಟೇಶನ್ ಆಗಲಿಲ್ಲ, ಮಾರ್ಚ್ ಏಪ್ರಿಲ್ ತನಕ ನಿಮ್ದು ಪ್ಲಾಂಟೇಶನ್ ಆಗಲಿಲ್ಲ, ಮೇ ಹಿಡ್ಕೊಂಡು ಮುಂದೆ ನೀವು ಪ್ಲಾಂಟೇಶನ್ ಮಾಡಿರಿ ಡಾಗ್ರೇಜ ಅಂದ್ರೆ ಅದು ಕಲಮ್ ಕಟ್ಟಕ್ಕೆ ಸರಿಯಾಗಿ ಬರಂಗಿಲ್ಲ. ಕಲಮ್ ಕಟ್ಟಕ್ಕೆ ಸರಿಯಾಗಿ ಬರಂಗಿಲ್ಲ ಅಂತ ಕಲಮ್ ಕಟ್ಟವ್ರು ಏನು ಮಾಡ್ತಾರೋ ಅದ್ರಾಗ ಒಂದು ಎರಡು ಯಾವರೇ ಚಲೋ ಅಂತ ನೋಡಿ ಹಂಗರೆ ಮಾಡಿ ಸಣ್ಣ ಕಡ್ಡಿ ತೊಗೊಂಡು ಅದಕ್ಕೆ ಮ್ಯಾಚ್ ಮಾಡಿ ಯಾವ ಥರ ಅದಕ್ಕೆ ಕೊಟ್ಟು ಏನೈತಿ ಒಂದಿಟ್ಟು ಮ್ಯಾಚ್ ಮಾಡಿಬಿಡ್ತಾರೋ ಅದ್ರ ಚಿಗತ್ ಬರ್ತೈತಿ. ಚಿಗತ್ ಎಷ್ಟು ಬರ್ತೈತಿ, ಭಾಳದ್ರ ಒಂದು ಗೇನ್ ಬರ್ತೈತಿ, ಒಂದು ಫೂಟ್ ಬರ್ತೈತಿ, 1.5 ಫೂಟ್ ತನಕ ಭಾಳದ್ರ ಬರ್ಬೋದು. ಅದ್ರ ಮುಂದೆ ಅದು ಬರಂಗಿಲ್ಲ. ಅದ್ರಾಗಿನೂ ಒಂದು 4-5 ಕನ್ ತಳದಾಗ ಮ್ಯಾಚೂರ್ ಆಗಿರ್ತಾವೆ.
ಆ ಥರದ ನೀವು ಅದಕ್ಕೆ ಅಷ್ಟು ನಮ್ಗೆ ಬಾಟಮ್ ಹೊಡಿಯೋಕೆ ಇಟ್ಟು ಸಾಕಾಗಿತ್ತು. ಇನ್ನು ಇದಕ್ಕಷ್ಟು ನಾವು ಬಾಟಮ್ ಹೊಡೆದು ನಾವು ತಯಾರು ಮಾಡ್ಕೋತೀವಿ ಅಂದ್ರೆ ಅದು ಗಿಡ ಫುಲ್ ಕಡ್ಡಿ ತೊಗೊಂಡು ತಯಾರಾಗಂಗಿಲ್ಲ. ಭಾಳದ ಒಲಾಂಡಿ ಎಟ್ಟು ತಯಾರಾಕ್ಕವು. ಒಲಾಂಡಿ ಮ್ಯಾಗ ಇಲ್ಕರ ಮ್ಯಾಗ ಒಂದು 4 ಕಡ್ಡಿ ಆದ್ರೆ ಅದು ಇಲ್ಕರ ಇಲ್ಲ, ಈ ಥರ ಆಕೈತಿ. ಈಗ ಇದ್ರಾಗೂ ಈ ಥರ ಒಂದು ಗಿಡ ಐತಿ. ಇದು ನೋಡ್ರಿ, ಇದಕ್ಕೆ ಏನಾಕೈತಿ, ಇದು ಮ್ಯಾಚೂರ್ ಆಗೈತಿ. ಇಲ್ಲಿ ಹಿಂಗಿಲ್ಲ, ಒಂದು ಮ್ಯಾಚೂರಿಟಿ ಬಂದೈತಿ ಸರಿಯಾಗಿ. ಅವು ಒಲಾಂಡಿ ತನಕ ತಯಾರಾಕ್ಕವು ಸರಿಯಾಗಿ. ಆದ್ರೆ ಮುಂದೆ ಹೋಗಿ ಗಿಡ ತಯಾರಾಕೈತಿ ಇಲ್ಲೋ, ಫುಲ್ ಕಡ್ಡಿ ಅದು ಗಿಡದಾಗ ತಯಾರಾಕವಿಲ್ಲೋ ಗ್ಯಾರಂಟಿ ಕಡಿಮೆ ಇರ್ತೈತಿ ಆ ಥರದ. ಅದಕ್ಕೆ ಅಷ್ಟು ಸಕ್ಸಸ್ಫುಲ್ ಗಿಡ ಅದು ತಯಾರಾಗಂಗಿಲ್ಲ. ಈಗ ಈ ಥರ ಗಿಡ ತಯಾರು ನಾವು ಮಾಡಿದ್ವಿ ಇಲ್ಲಿ ತನಕ. ಈಗಿಷ್ಟು ಮೆಚುರಿಟಿ ಆಗಿದ್ದ ಗಿಡ ಐತಿದ. ಈ ಥರದ ಮತ್ತೆ ಯಾರು ಇದ್ರೆ ಏನು ಮಾಡ್ತಾರೋ, ಬಾಟಮ್ ಮೇಲೆ ಹೊಡಿದಪ್ಪ ಅಂದ್ರೆ ಇಷ್ಟು ಗಿಡ ನಾವು ಹೈಟಿಗೆ ತಯಾರು ಮಾಡಿದ್ದೀವಿ. ಈಗ 5 ಫುಟ್ ನಾವು ಗಿಡ ಇದೈತಿ. ಈ ಥರ ನಾವೇನು ಮಾಡೋದೈತಿ, ಇಲ್ಲಿಗೆ 4 ಫುಟ್ ಮ್ಯಾಗ ಬಾಟಮ್ ಹೊಡಿನು, ಮತ್ತು ತಳ್ದಂಗಿದ್ದು ಯಾಕೆ ಗಿಡ ಎಬ್ಸಾಕತ್ತಂದ ಮ್ಯಾಗ ಬಾಟಮ್ ಹೊಡೆದನು ಮಾಡೋರು ಇರ್ತಾರೆ. ಆದ್ರೆ ಆ ಥರ ಮಾಡೋದಿಲ್ಲ ನಮಗೆ. ಇಷ್ಟು ಮ್ಯಾಗಿನ ತನಕ ಮೆಚೂರಿಟಿ ಆಗಿದ್ರೂ ನಮಗೆ ಚಾಟ್ನಿಯಲ್ಲಿ ತೊಗೊಳ್ದೈತಿ, ಇಲ್ಲೇ ತೊಗೊಳ್ದೈತಿ. ಒಂದು 4 ಕಣ್ಣು ಮ್ಯಾಗ ಅಗದಿ ತಳ್ದಾಗಿನೂ ಭಾಳ ಸಣ್ಣಿದ್ದು ಕಣ್ಣು 2 ಬಿಡುದೈತಿ. ಇಲ್ಲೇನು ಸೈಜಕ್ಕೆ ಒಂದಿಟ್ಟು ಸೈಜಕ್ಕೆ ಬಂದಿದ್ದು ಕಣ್ಣು ಅದಾವೆ. ಇವು ದೊಡ್ಡ ಇವೇನು ಕಣ್ಣು ಅದಾವು. ಈ ಕಣ್ಣುಗಳು ನಮ್ಗೆ ಡಾರ್ಮೆಕ್ಸ್ ಹಚ್ಕೊಳ್ದೈತಿ. ತೆಳಗಿನ ಒಂದು 2 ಕಣ್ಣು ಬಿಟ್ಟ ಇತರಾಗಿಂದ ಒಂದ 2 ಸರಿಯಾಗಿ ಸ್ಟ್ರಾಂಗ್ ಅಂತ ಏನು ಶೂಟ್ ಬರ್ತಾವೆ ಅದನ್ನು ಮ್ಯಾಗ ತೊಗೊಳ್ದೈತಿ. ಅದಕ್ಕಿಂತ ಮೊದಲು ಏನು ಮಾಡೋದೈತಿ ನಮ್ಗೆ, ಚಟ್ನಿಗಿಂತ ಒಂದು 10 ದಿವಸ 8-10 ದಿವಸ ಮೊದಲು ಈ ಥರ ಏನೈತಿ 1 ಫೂಟ್ 1.5 ಫೂಟದ ಮ್ಯಾಗಿಂದ ತಪ್ಪಲ ಎಲ್ಲ ಸರಿಯಾಗಿ ಈ ಥರ ತಗೊಳ್ದೈತಿ. ಕಡ್ಡಿ ಒಂದಿಟ್ಟು ಸರಿಯಾಗಿ ಬಿಸಿಲು ತಿನ್ಲತ್ತಂದ ಅಷ್ಟು ತಪ್ಪಲ ತಗೊಂಡು ಆಮೇಲೆ ನಮಗೇನೈತಿ 4 ಕನ್ನದ ಮ್ಯಾಗ ನಿಮ್ದು ಗಿಡ ನಿಮ್ದು ಹೈಟ್ ಎಷ್ಟು ಆಗಿದ್ದಿರಲಿ, ಬಳ್ಳಿ ಎಷ್ಟು ಬೆಳೆದಿದ್ದಿರಲಿ ಮ್ಯಾಗ, ಆದ್ರೆ 4 ಕನ್ನ ಮ್ಯಾಗ ನಮ್ಗೆ ಚಟ್ನಿ ತೊಗೊಳ್ದೈತಿ. ಯಾಕಂದ್ರೆ ಗಿಡ ಎಲ್ಲಿಂದ ಚಿಗುತ್ ಬರ್ತೈತಿ ಅಲ್ಲಿಂದ ಮ್ಯಾಗನ ಆ ಥರದ್ದು ಏನೈತಿ ಸೈಜ್ ಏನಾಕೈತಿ, ಗಿಡದ ಸೈಜ್ ಡೈಮೀಟರ್ ಏನಂತೀವಿ ನಾವು ದಪ್ಪ ಆಕೈತಿ. ಇರ್ಲಿಕ್ಕಾರ ಏನಾಕೈತಿ ಸಣ್ಣ ಉಳಿದು ಬಿಡ್ತೈತಿ. ಇಲ್ಲಿ ನೀವು ನೋಡ್ಬೋದು, ನೀವು ಎಷ್ಟು ಗಿಡ ಇದು ಹೈಟಿಗೆ ಬಂದಾವ ಮ್ಯಾಗ. ಆದ್ರೆ ಏನಾಗೈತಿ ಅದ್ರ ಮ್ಯಾಗ ಮತ್ತೆ ಕುಡಿ ಚಿಗುತ್ ಬಂದಿತ್ತು. ಗಾಳಿಲೇ ಕಟ್ಟಿಗೆಗಳಿವ ನೆಲದಾಗ ನಿಲ್ಸಿದ್ದು ಮುರಿಯಾಕತ್ತಂತಲೇ ಅವ್ರ ಮ್ಯಾಗ ಬಂದಿದ್ದ ಕುಡಿ ಏನೈತಿ ಕತ್ತರಿಸಿಬಿಟ್ಟಿದಾರು. ಎಲ್ಲ ದಂಡಿ ತನಕ ಮೆಚೂರ್ವಾಗಿದ್ದು ಗಿಡ ಅದಾವೆ. ಇವೇನೈತಿ ಮತ್ತೆ ನಾವು ಹೊಳ್ಳಿ ನಿಲ್ಲಿಸ್ಕೆಸಿಂದ ತಂತಿಜಾಗಿ ಕಟ್ಕೊಬೇಕು. ಈ ಥರ ಏನೈತಿ ಅಷ್ಟು ಗಿಡಗಳೆಲ್ಲ ಈ ಥರ ಮೆಚೂರಿಟಿ ಆದವು ಅಂದ್ರೆ ನಮಗೆ ಪೈಲ ವರ್ಷನ ಸರಿಯಾದ ಇಳುವರಿ ತೊಗೊಳಕ್ಕೆ ಭಾಳ ಹೆಲ್ಪ್ ಆಕೈತಿ. ಇದ್ರದ್ದು ಒಂದು ವಿಡಿಯೋದಾಗ ನಾನು ನಿಮಗೆ ಹೇಳಿದ್ನಿ, ನೀವು ಡೈರೆಕ್ಟ್ ಗ್ರಾಫ್ಟಿಂಗ್ ಮಾಡಿದ್ದನು ಗಿಡಗಳು ತಂದು ನೀವು 10,000 ಇದ್ರಿ ಅಂದ್ರೂ ಅದ್ರ ಹೈಟ್ ಏನಿದ್ದಿರಬೇಕು, ಮಿನಿಮಮ್ 5 ಫೂಟ್ 5.5 ಫೂಟ್ ಇದ್ದಿರಬೇಕು. ಅದ್ರಾಗಿಂದ ಒಂದು 4 ಫೂಟರೇ ಮ್ಯಾಚೂರ್ ಆಗಿದ್ದು ಕಡ್ಡಿ ಇರಬೇಕು. ಆ ಗಿಡನೂ ನಾವು ಏನು ಮಾಡೋದೈತಿ, ಕೆಳಗನ ಬಾಟಮ್ ಹೊಡಿಯೋದೈತಿ, ಕೆಳಗಿನ 4 ಕನ್ನ ಮ್ಯಾಗನ ಬಾಟಮ್ ಹೊಡಿಯೋದೈತಿ. ಇದೊಂದು ಉತ್ತಮವಾದ ದ್ರಾಕ್ಷಿ ತೋಟ ಯಾವ ಥರ ಇರಬೇಕು, ಬಾಟಮ್ ಹೊಡ್ಯಾಕೆ ತಯಾರಿಯಾಗಿದ್ದ ಆ ಥರದ ಒಂದು ಇದು ನಾನು ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬೇಕಂತಂದ ಇದು ನಾನು ವಿಡಿಯೋ ಮಾಡ್ತಾ ಇರೋದು. ಇನ್ನೇನೈತಿ ಇದ್ರಾಗ ತೆಳಗ ತಿಪ್ಪಿಕತ್ತ ಹಾಕ್ಕೊಂಡು ಅದ್ರ ಮ್ಯಾಗ ಕಬ್ಬಿನ ರೌಂದಿ ಮಲ್ಚಿಂಗ್ ಮಾಡಿ, ಅದು ನಾವೇನು ಹಿಂದಿನ ವಿಡಿಯೋದಾಗ ಏನು ಹೇಳಿದ್ವಿ ಅದೇ ಥರ ಇದು ಎಲ್ಲ ಈ ಪಡಕನು ಎಲ್ಲ ಮಾಡೋದೈತಿ. ಎಲ್ಲ ಆ ಥರದ ತಯಾರಿ ಅವ್ರನ್ನ ಮಾಡತ್ತಾರು. ಈ ಥರ ಒಂದು ಸರಿಯಾಗಿ ಉತ್ಪನ್ನ ಬೆಳೆಯಾಕ ಫಸ್ಟ್ನೇ ವರ್ಷ ಸರಿಯಾಗಿ ಆಗಾಕ ಒಂದು ಉತ್ತಮವಾಗಿ ಪಡ ಇದ್ದಿದ್ದ ನಾನು ನಿಮಗೆ ಈಗ ಸದ್ಯ ತೋರಿಸ್ತಾ ಇದ್ದೀನಿ. ಧನ್ಯವಾದ.